1 ಕೋಟಿ ದುಡ್ಡು ಮಾಡೋ ಚಾಲೆಂಜಲ್ಲಿ ಇದು ನನ್ನ ಸೆಕೆಂಡ್ ವೀಡಿಯೋ. ಯಾರೆಲ್ಲ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಅಂದರೆ ನಾನು ಹಾಕಿರೋ ಫಸ್ಟ್ ವೀಡಿಯೋ ನೋಡಿರ್ತೀರೋ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಈ ಚಾನಲ್ ಯಾಕೆ ಮಾಡಿದೆ ಅಂತ. ನೀವು ಅಕಸ್ಮಾತ್ ಇನ್ನೂ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲಿ ನಾನು ಹೇಳಿದ್ದೀನಿ, ಇನ್ನು ಚಿಕ್ಕದಾಗಿ ಸಿಂಪಲಾಗಿ ಹೇಳ್ತೀನಿ. 1 ಕೋಟಿ ದುಡ್ಡು ಮಾಡೋದಕ್ಕೆ ಚಾಲೆಂಜಸ್ ನಾನು ಕೊಡ್ತಾ ಇರ್ತೀನಿ, ಅಂದರೆ ಮೆಥಡ್ಸು. 1 ಕೋಟಿ ದುಡ್ಡು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನನ್ನ ಚಾನಲಿಂದ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದೇ ದಾರಿಗಳು ನಿಮ್ಗೆ ತೋರಿಸ್ತಾ ಇರ್ತೀನಿ. ಇದು ನಿಮ್ಗೇನಾದರೂ ಇನ್ನೂ ಡೀಟೇಲಾಗಿ ಏನಾದರೂ ಗೊತ್ತಾಗಬೇಕು ಅಂದರೆ ಹೋಗಿ ನನ್ನ ಫಸ್ಟ್ ವೀಡಿಯೋ ನೋಡಿ. ನಾನು ಡೈಲಿ ವೀಡಿಯೋ ಹಾಕೋಣ ಅಂದ್ಕೊತಾ ಇದ್ದೀನಿ. ಅದೇ ನಾನು ಯಾಕೆ ಇನ್ನೂ ಡೈಲಿ ವೀಡಿಯೋ ಹಾಕಿಲ್ಲ ಅಂದರೆ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಕಮ್ಮಿ ಇದ್ದಾರೆ. ಮತ್ತು ನಾನು ಇದು ಯಾವ ಪರ್ಪಸ್ಗೆ ಮಾಡಿದ್ದೆ ಅದಿನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕು. ನಾನು ಇಷ್ಟೆಲ್ಲ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಇದು ಪ್ಲ್ಯಾನ್ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಜನ ಇನ್ನೂ ಕಮ್ಮಿ ನೋಡಿದ್ರೆ ಅದು ನಾನು ಮಾಡಿನೂ ಯೂಸ್ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋ ಲೇಟಾಗಿ ಹಾಕಿದ್ದು, ಇನ್ನೂ ಜನ ಚೆನ್ನಾಗಿ ರೀಚ್ ಆಗಲಿ ಅಂತ. ಈಗ 1 ಕೋಟಿ ದುಡ್ಡು ಮಾಡ್ತಾಯಿದ್ದೀರಿ ಅಂದರೆ ನಿಮಗೆ ಇನ್ಕಮ್ ಸೋರ್ಸು ಬರೀ ಒಂದು ಕಡೆಯಿಂದ ಬಂದರೆ ಅದು ತುಂಬ ವರ್ಷಾನುಗಟ್ಟಲೆ ಆಗ್ಬಿಡುತ್ತೆ. ಅದರಿಂದ ಯಾವತ್ತೂ ಸಾಧ್ಯ ಆಗಲ್ಲ. ನಿಮ್ಗೆ ಅದು ಮಾಡಬೇಕಂದ್ರೆ ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ದಿರ ಅದು ಸಾಧ್ಯ ಇದೆ, ಆದರೆ ಅದಕ್ಕೆ ಜಾಸ್ತಿ ಸಮಯ ಹಿಡಿಯುತ್ತೆ. ಅದ್ರ ಜೊತೆ ಲಕ್ಕು ತುಂಬಾ ಇಂಪಾರ್ಟೆಂಟು. ಆದರೆ ನಿಮಗೆ ರಿಸ್ಕ್ ಅಂತ ಏನೂ ಇರಲ್ಲ, ಯಾಕಂದರೆ ನೀವು 1 ರೂಪಾಯೂ ಅಲ್ಲಿ ಹಾಕಿರಲ್ಲ. ಆದರೆ ನಿಮಗೆ ಕ್ರಿಯೇಟಿವಿಟಿ ಇರಬೇಕು, ಏನಾದರೂ ಒಂದು ಮೇಲೆ ಪ್ಯಾಷನ್ ಇರಬೇಕು. ಆ ದಾರಿನ ಅದು ಯಾವ ಥರ ಅಂತ ಕ್ಲಿಯರಾಗಿ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈಗೆಲ್ಲ ಮಾಡ್ತಾಯಿರೋ ದೊಡ್ಡ ತಪ್ಪೇನೆಂದರೆ, ಇವಾಗ ಒಂದು ದುಡ್ಡು ಬರುತ್ತೆ, ಆ ದುಡ್ಡನ್ನ ಏನು ಮಾಡ್ತಾರೆ, ಎಲ್ಲ ಖರ್ಚು ಮಾಡಿಬಿಡ್ತಾರೆ. ಈಗ ತಿನ್ನೋದಕ್ಕೆ ಇಲ್ಲ ಏನಾದರೂ ಮನೆ ಸಾಮಾನು ಆ ರೀತಿ ಏನೋ ಒಂದಕ್ಕೆ ಇರೋ ಬರೋದನ್ನೆಲ್ಲ ಖರ್ಚು ಮಾಡ್ತಾರೆ. ಅದೇ ಒಂದು ಮೇಯ್ನ್ ರೀಸನ್ನು ಇನ್ನೂ ಆಗಿರೋದಕ್ಕೆ. ನೀವೇನು ಮಾಡಬೇಕಂದ್ರೆ ಈಗ ಬಂದಿದ್ದು ಒಂದು 100%ಅಲ್ಲಿ ಒಂದು 10% ಎತ್ತಿಕ್ಕೊಬೇಕು. ಆ ದುಡ್ಡನ್ನು ಬೇರೆ ಕಡೆ ಹಾಕಬೇಕು, ಅಲ್ಲಿಂದ ದುಡ್ಡು ಬರ್ತಾ ಇರಬೇಕು. ಅದೇ ರೀತಿ ಇನ್ನೊಂದು ಕಡೆ ಹಾಕಬೇಕು, ಅಲ್ಲಿಂದನೂ ದುಡ್ಡು ಬರ್ತಾ ಇರಬೇಕು. ನೀವೇನು ಮಾಡ್ತೀರಾ ಅಂದರೆ ಒಂದು ದುಡ್ಡನ್ನ ಮನೆಯಲ್ಲೇ ಇಟ್ಕೊಂಡ್ರೆ ಅದು ನಿಮಗೆ ದುಡ್ಡು ಮಾಡಲ್ಲ, ದುಡ್ಡೇ ನಿಮ್ಗೆ ದುಡ್ಡು ಮಾಡಿಕೊಡ್ಬೇಕು. ಆ ಥರ ಮಾಡಬೇಕು. ಇನ್ನೂ ಒಂದು ಚಿಕ್ಕದಾಗಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ, 100 ರೂಪಾಯಲ್ಲಿ 10 ರೂಪಾಯಿನ ತೊಗೊಂಡೋಗಿ ಒಂದು ಕಡೆ ಹಾಕಿ. ಅದೇನು ಮಾಡಬೇಕು ಅಂದರೆ ನಿಮ್ಗೆ ಅದರಿಂದ ನಿಮ್ಗೆ ಇನ್ನೂ ದುಡ್ಡು ಮಾಡ್ತಾ ಇರಬೇಕು. ಇನ್ನೂ 10 ರೂಪಾಯಿನ ಬೇರೆ ಕಡೆ ಹಾಕಿ, ಅದೇ ರೀತಿ 10 ರೂಪಾಯಿನ ಬೇರೆ ಬೇರೆ ಕಡೆ ಹಾಕ್ಕೊಂಡೋಗಿ. ಆಗ ನಿಮ್ಗೆ ಏನು ಆಗುತ್ತೆ ಅಂದರೆ 10 ಕಡೆಯಿಂದನೂ ದುಡ್ಡು ಬರೋ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಹಾಕಿದ 100 ರೂಪಾಯಿ 10,000 ರೂಪಾಯಿ ಆಗುತ್ತೆ, 1 ಲಕ್ಷ ಆಗುತ್ತೆ. ಅದೇ ರೀತಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ 100 ರೂಪಾಯಿನ ನೀವು ಮನೆಯಲ್ಲೇ ಒಂದು 5 ವರ್ಷ ಇಟ್ಕೊಳ್ಳಿ. ಆಗ ತೆಗೆದು ನೋಡಿ 100 ರೂಪಾಯೇ ಇರುತ್ತೆ. ಅದನ್ನೇ ನಾನು ಈ ಚಾನಲಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಇರೋದು. ಆ ಥರ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ. ನಾನೆಲ್ಲ ಸರಿ ಚಾಲೆಂಜ್ ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಆದರೆ ಇನ್ನೂ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ಜನ ಕಮ್ಮಿ ನೋಡ್ತಾ ಇದ್ದಾರೆ, ರೀಚ್ ಕಮ್ಮಿ ಇದೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದನ್ನು ಶೇರ್ ಮಾಡಿ. ಎಲ್ಲ ಸೇರಿ ಜೊತೆಗೆ ಮಾಡೋಣ. ಆಗ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಇರ್ತೀನಿ, ಡೈಲಿ ಒಂದೊಂದು ಚಾಲೆಂಜ್ ಕೊಡ್ತಾ ಇರ್ತೀನಿ. ನಾನು ಅದ್ರ ಜೊತೆ ಅದನ್ನು ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಹೇಳೋದು ನಾನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೈವಾಗೇ ತೋರಿಸ್ತೀನಿ. ಮತ್ತು ಇನ್ನೊಂದು, ಏನಾದರೂ ಒಂದು ಮಾಡಬೇಕು ಅಂದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲೇ ಇರಬೇಕು. ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಲೇಬೇಕು. ಆ ಇನ್ವೆಸ್ಟ್ಮೆಂಟ್ನ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕಂದರೆ ಒಬ್ಬೊಬ್ಬರ ಹತ್ರ ಏನಾಗುತ್ತೆ ಅಂದರೆ ದುಡ್ಡಿರುತ್ತೆ, ಇನ್ನೂ ಕೆಲವ್ರ ಹತ್ರ ದುಡ್ಡಿರಲ್ಲ. ಅದಕ್ಕೆ ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋ ಕಾಯ್ತಾಯಿರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಚಾಲೆಂಜ್ನ ಯಾರೆಲ್ಲ ಆಕ್ಸೆಪ್ಟ್ ಮಾಡ್ತಿರೋ ಅವರು ಕಮೆಂಟಲ್ಲಿ ಏನಾದರೂ ಕಮೆಂಟ್ ಮಾಡಿ. ಎಷ್ಟು ಜನ ನನ್ನ ಜೊತೆ ಚಾಲೆಂಜಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ನನಗೂ ಗೊತ್ತಾಗಲಿ. ಎಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೋ ಅಷ್ಟು ಬೇಗ ನಾನು ವೀಡಿಯೋಗಳು ಹಾಕ್ಕೊಂಡು ಹೋಗೋದು ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋನ ಇವತ್ತು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.